ಟು ಮೈ ಚಾನಲ್ ನೌಕರಿಗಳೆಲ್ಲ ನನ್ನ ಸ್ನೇಹಿತರಿಗೆ ಸಹೋದರಿಗೆ ನಮಸ್ಕಾರ. ಗೆಳೆಯರೆ, ಇವತ್ತು ನಾವು GTTC ಕ್ಲಾಸಸ್ ಕಂಟಿನ್ಯೂಷನ್ ಮಾಡ್ತಾ ಇದ್ವಿ. ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನಾನು ಹಲವಾರು ವಿಡಿಯೋಸ್ GTTC ಕ್ಲಾಸಸ್ ಮೇಲೆ ಮಾಡಿದ್ದೀನಿ ಫಾರ್ ಮೆಕಾಟ್ರಾನಿಕ್ಸ್, ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ರಿಲೇಟೆಡ್. ಅದು ಸ್ಪೆಷಲಿ ಫಾರ್ ಟೆಕ್ನಿಕಲ್ ಪೇಪರ್ಗೆ ಅಂತಾನೆ ನಾನು ಮಾಡ್ತಾ ಇದ್ದೀನಿ. ಓಕೆ, ಆ್ಯಂಡ್ ನಿಮ್ಗೆ ಯಾರಾದರೂ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅಂತಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಚಾನಲಲ್ಲಿ ಇನ್ನೂ ಜಾಸ್ತಿ ಕಂಟೆಂಟ್ ಹಾಕೋದಿದೆ. ಐ ವಿಲ್ ಬಿ ಕೀಪ್ ಆನ್ ಪೋಸ್ಟಿಂಗ್ ದ ಕಂಟೆಂಟ್. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದಟ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಗೆಳೆಯರೆ. ಓಕೆ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಆಗಿ ಪ್ರತಿ ಅಪ್ಡೇಟ್ ನಾನು ಏನೇ ವಿಡಿಯೋ ಹಾಕೋದು ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಫಸ್ಟ್ ಪಾಯಿಂಟ್. ಆ್ಯಂಡ್ ದ ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ಏನಂತಂದರೆ, ನಾವು ಇದಕ್ಕೆ ಆ್ಯಸ್ ಪರ್ ದ ಸಿಲೆಬಸ್ ಕೋರ್ಸ್ ಸಹ ಅವೈಲೇಬಲ್ ಇದೆ. ಆ್ಯಸ್ ಪರ್ ಸಿಲೆಬಸ್ ಓಕೆ, ಕೋರ್ಸ್ ಸಹ ಅವೈಲೇಬಲ್ ಇದೆ. ಅದು ಬೇಕಿದೆ ಅಂತಂದರೆ ನೀವು ಈ ನಂಬರ್ಗೆ ಕರೆ ಮಾಡಿ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋನ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ. ಸೊ ಲೆಟ್ ಅಸ್ ಬಿಗಿನ್ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ಸೊ ಇವತ್ತು ನೋಡಿ, ನಾವು ನೋಡ್ತಿರೋಂಥ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಕ್ವಶನ್ಸ್. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎ ರಿವರ್ಸಿಬಲ್? ಏನು ರಿವರ್ಸಿಬಲ್ ಅಲ್ಲ? ಒಂದು ಟೆಂಪರೇಚರ್ ಎಫೆಕ್ಟು ರಿವರ್ಸ್ ಆಗಬಾರ್ದು ಅಂತಂದರೆ ಅದು ಯಾವುದರಲ್ಲಿ? ಈಗ ನೀವು ಯಾವುದಾದ್ರು ಒಂದೆರಡು ಬೈಮೆಟಾಲಿಕ್ ಸ್ಟ್ರಿಪ್ನ ಹಾಕಿದ್ದೀರ ಅಂತ ಅಂದರೆ, ಒಂದೆರಡು ಬೈಮೆಟಾಲಿಕ್ ಸ್ಟ್ರಿಪ್ ಇದೆ ನಿಮ್ಮ ಹತ್ರ, ಎರಡು ಡಿಫ್ರೆಂಟ್ ಮೆಟೀರಿಯಲ್ಸ್ ಇದೆ, ಡಿಸಿಮಿಲರ್ ಮೆಟೀರಿಯಲ್ಸ್ನ ತೊಗೊಂಡು ಹೀಟ್ ಮಾಡಿದ್ದೀರಾ ಅಂತಂದರೆ, ಹೀಟ್ ಮಾಡಿರೋ ಮೆಟೀರಿಯಲ್ನ ಇಲ್ಲಿ ಜಂಕ್ಷನ್ ಕ್ರಿಯೇಟ್ ಆಗುತ್ತೆ. ಈ ಜಂಕ್ಷನ್ ಹತ್ರ ತೊಗೊಂಬಂದು ಒಂದು ವೈರ್ ಕನೆಕ್ಟ್ ಮಾಡಿಕೊಂಡು ಇದನ್ನು ನ್ಯೂಟ್ರಲ್ ಥರ ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ, ಒಂದು EMF ಜನರೇಟ್ ಆಗುತ್ತೆ. ಆ EMFನ ಇಟ್ಕೊಂಡು ನಾವು ಮೆಷರ್ ಮಾಡಿದ್ರೆ ನಮಗೆ ಕೆಲವು ಮಿಲಿ ವೋಲ್ಟ್ಸ್ ಬರುತ್ತೆ. ಓಕೆ, ಇದೇನು DC ಮಿಲಿ ವೋಲ್ಟ್ಸ್, AC ಅಲ್ಲ. ಸೊ ಈಗ ಇಲ್ಲಿ ಬರ್ತಿರೋಂತಹ ಎಫೆಕ್ಟ್ ಯಾವುದು? ಇಲ್ಲಿ ಆಗ್ತಿರುವಂತಹ ಎಫೆಕ್ಟ್ ಯಾವುದು ಈ ಜಂಕ್ಷನ್ ಹತ್ರ? ಅದು ವೆರಿ ಇಂಪಾರ್ಟೆಂಟ್. ಅದು ರಿವರ್ಸ್ ಆಗದೇ ಇರೋಂತಹ ಇರಿವರ್ಸಿಬಲ್ ಎಫೆಕ್ಟ್ ಯಾವುದು? ಇಲ್ಲಿ ಆಗ್ತಿರೋಂಥ ಎಫೆಕ್ಟ್ ಬಂದು ನಿಮಗೆ ಸೀಬ್ಯಾಕ್ ಎಫೆಕ್ಟ್, ಪೆಲ್ಟಿಯರ್ ಎಫೆಕ್ಟ್ ಹಾಗೂ ಥಾಮ್ಸನ್ ಎಫೆಕ್ಟ್. ಒನ್ ಆ್ಯಂಡ್ ಓನ್ಲಿ ಎಫೆಕ್ಟ್ ವಿಚ್ ಈಸ್ ನಾಟ್ ಹ್ಯಾಪನಿಂಗ್ ಆ್ಯಂಡ್ ಇಟ್ ಈಸ್ ರಿವರ್ಸಿಬಲ್ ಯಾವುದು ಅಂತಂದರೆ ಇಟ್ ಈಸ್ ಜೋಲ್ಸ್ ಎಫೆಕ್ಟ್. ಜೋಲ್ಸ್ ಎಫೆಕ್ಟ್ ಅಂತಂದರೆ ನಿಮಗೇನು ಹೀಟಿಗೆ ಬರುತ್ತೆ, I² × R × T, I² × R × T ಅಂತ ಕರಿತೀವಿ. ಇದು ಎಷ್ಟು ಅಮೌಂಟ್ ಆಫ್ ಹೀಟ್ ಪ್ರೊಡ್ಯೂಸ್ ಆಯಿತು ಅಂತ ಕಂಡುಹಿಡಿಯೋಕ್ಕೆ ಮಾತ್ರ ನಾವು ಇದನ್ನು ಯೂಸ್ ಮಾಡ್ತೀವಿ. ಅದು ಜೋಲ್ಸ್ ಎಫೆಕ್ಟ್ನ. ಬೇರೆ ಅದರ್ ಎಫೆಕ್ಟ್ಸು, ನಾವು ಒಂದು ಥರ್ಮೋ ಎಲೆಕ್ಟ್ರಿಕ್ ಇರ್ಬೋದು, ಥರ್ಮೋ ಡಿವೈಸ್ ಯಾವುದೇ ಇರಲಿ, ಪೈರೋಮೀಟರ್ ಇರ್ಬೋದು, ಥರ್ಮಾಮೀಟರ್ ಇರ್ಬೋದು, ಓಕೆ, ಆ್ಯಂಡ್ ಟೆಂಪ್ರೇಚರ್ ಮೆಷರಿಂಗ್ ಇನ್ಸ್ಟ್ರೂಮೆಂಟ್ ಥರ್ಮೋಕಪಲ್ ಇರ್ಬೋದು, ಇದಕ್ಕೆಲ್ಲ ನಾವು ಸೀಬ್ಯಾಕ್ ಎಫೆಕ್ಟು, ಪೆಲ್ಟಿಯರ್ ಎಫೆಕ್ಟ್ ಆ್ಯಂಡ್ ಥಾಮ್ಸನ್ ಎಫೆಕ್ಟ್ ಅಂತಲೇ ಯೂಸ್ ಮಾಡ್ತೀವಿ. ಓಕೆ, ಓಕೆ ಗೈಸ್, ಸೊ ಹೋಪ್ ಐ ಹ್ಯಾವ್ ಕ್ಲಿಯರ್ಡ್ ಯುವರ್ ಫಸ್ಟ್ ಕ್ವಶನರಿಗೆ ಆನ್ಸರ್ ಬಂದ್ಬಿಟ್ಟು ನಿಮಗೆ ಜೋಲ್ಸ್ ಎಫೆಕ್ಟ್ ಆಗಿರುತ್ತೆ. ಇದೊಂದೇ ರಿವರ್ಸಿಬಲ್ ಅಲ್ಲ, ಇನ್ನೆಲ್ಲನೂ ನಿಮ್ಗೆ ಏನಾಗಿರುತ್ತೆ, ಇಸ್ ನಾಟ್ ರಿವರ್ಸಿಬಲ್ ಅಂದರೆ ಇದೊಂದೇ ರಿವರ್ಸಿಬಲ್ ಅಲ್ಲ, ಇನ್ನೆಲ್ಲನೂ ನಿಮಗೆ ಏನಾಗುತ್ತೆ, ರಿವರ್ಸಿಬಲ್ ಇರುತ್ತೆ. ಓಕೆ, ನೆಕ್ಸ್ಟ್, ಥಾಮ್ಸನ್ ಕೋಎಫಿಷಿಯಂಟ್ ಫಾರ್ ಲೆಡ್ ಬಂದ್ಬಿಟ್ಟು ಎಷ್ಟು? ಓಕೆ, ಥಾಮ್ಸನ್ ಕೋಎಫಿಷಿಯಂಟ್ ಫಾರ್ ಲೆಡ್ ಬಂದ್ಬಿಟ್ಟು ಎಷ್ಟು? ನೋಡಿ, ಥಾಮ್ಸನ್ ಕೋಎಫಿಷಿಯಂಟ್ ಅಂತ ಇದೊಂದು ಸ್ಟ್ಯಾಗ್ನೆಂಟ್ ನಂಬರ್. ಏನು ಇದು? ದಿಸ್ ಇಸ್ ಎ ಸ್ಟ್ಯಾಗ್ನೆಂಟ್ ನಂಬರ್ ಅಂತ ಕರಿಬೋದು. ಸೊ ಥಾಮ್ಸನ್ ಕೋಎಫಿಷಿಯಂಟ್ ಫಾರ್ ಲೆಡ್ ಬಂದ್ಬಿಟ್ಟು ನಿಮಗೆ 0 ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆ, ಫಾರ್ ಲೆಡ್ ದ ಥಾಮ್ಸನ್ ಕೋಎಫಿಷಿಯಂಟ್ ಇಸ್ 0. ಓಕೆ, ಆ್ಯಂಡ್ ರೆಸ್ಟ್ ಯಾವುದು ನಿಮಗೆ ಅಪ್ಲಿಕೇಬಲ್ ಆಗಲ್ಲ, ತಲೆಗೆಡಿಸ್ಕೋಬೇಡಿ. ಓಕೆ, ಇನ್ ಕೇಸ್ ಆ ಥರ ಏನಾರು ಇತ್ತು ಅಂತಂದರೆ ಐ ವಿಲ್ ಮೆನ್ಷನ್ ಯು ಗೈಸ್ ವೆರಿ ಕ್ಲಿಯರ್ಲಿ. ಸೊ ನೆಕ್ಸ್ಟ್ ಕ್ವಶನ್, ದ 1 kWh ಈಸ್ ಈಕ್ವಲ್ ಟು ಎಷ್ಟು ಜೋಲ್ಸ್? 1 kWh ಬಂದು ನಿಮಗೆ 3.6 × 10⁻⁶ ಜೋಲ್ಸ್ ಇರುತ್ತೆ ಗೈಸ್. ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಇದು 36 ಇಂಟು ಅಂತ ಕೊಟ್ಟಿರ್ತಾರೆ, ಇದು ರಾಂಗ್, ನೆನ್ಪಿಟ್ಕೊಳ್ಳಿ. ಹಾಗೆ 10⁸ ಅಂತಲೂ ಕೊಟ್ಟಿರ್ತಾರೆ, ಸೊ ಇದನ್ನು ಸಹ ರಾಂಗ್. ದಿಸ್ ಇಸ್ ಆಲ್ಸೋ ಎ ರಾಂಗ್ ಫ್ಯಾಕ್ಟರ್. ಸೊ ದ ರೈಟ್ ಆನ್ಸರ್ ಫಾರ್ ದಿಸ್ ಪರ್ಟಿಕ್ಯುಲರ್ ಕ್ವಶನ್ ಅಬೌಟ್ 1 kWh ಅಂತಂದರೆ, 1 kWh ಇತ್ತು ಅಂತಂದರೆ ನಿಮ್ಮ ಹತ್ರ 3.6 × 10⁶ ಜೋಲ್ಸ್ ಆಗಿರುತ್ತೆ. ಓಕೆ, ನೆಕ್ಸ್ಟ್, an electric lamp is marked 100 watts 220 volts ಇದೆ. The resistance of the filament will be how much?
ಓಕೆ. ಓಕೆ, ಈ ತರ ಇರುತ್ತೆ. ಇದು ಒಳಗಡೆ ನೋಡ್ತಿರೋದು ನೀವು ಇದೇನು ಫಿಲಮೆಂಟ್. ಓಕೆ, ಮತ್ತೆ ಒಂದು ಎಲೆಕ್ಟ್ರಿಕ್ ಬಲ್ಬ್, ಇದು ಒಳಗೆ ಇರೋದು ಫಿಲಮೆಂಟ್. ಈ ಫಿಲಮೆಂಟ್ಗೆ ಏನಿರುತ್ತೆ, ಸಮ್ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇರುತ್ತೆ. ಅದು ನೀವು ವೋಲ್ಟೇಜ್ ಕೊಡ್ತೀರಾ, ಆದ್ಮೇಲೆ ಪವರ್ ಕನ್ಸ್ಯೂಮ್ ಮಾಡುತ್ತೆ. ಈಗ ಅವ್ರು ಕೇಳ್ತಿರೋದೇನು, ಈ ಎಲೆಕ್ಟ್ರಿಕ್ ರೆಸಿಸ್ಟೆನ್ಸ್ ಮೇಲೆ ಅವರು ಮಾರ್ಕ್ ಮಾಡಿದ್ದಾರೆ ಎಷ್ಟಂತೇಳಿ. ಇದು 100 ವ್ಯಾಟ್ಸ್ ಕನ್ಸ್ಯೂಮ್ ಮಾಡುತ್ತೆ. 100 ವ್ಯಾಟ್ ಬಲ್ಬು 220 ವೋಲ್ಟ್ ಸಪ್ಲೈ ತಗೊಳುತ್ತೆ. ಫ್ರೀಕ್ವೆನ್ಸಿ ಬಗ್ಗೆ ಎಲ್ಲ ಮೆನ್ಷನ್ ಮಾಡಿಲ್ಲ, ಇದು ಎಸಿನೇ ಫಾರ್ ಶೂರ್. ಈಗ ದ ರೆಸಿಸ್ಟೆನ್ಸ್ ಆಫ್ ಫಿಲಮೆಂಟ್ ಎಷ್ಟು ನೋಡಿ. ನಿಮ್ಗೆ ಯಾವುದೇ ಒಂದು ಕರೆಂಟು ರಿಲೇಶನ್ಶಿಪ್ ಕೇಳಿದ್ರೆ V/R ಅಂತ ಬರ್ಕೊಂತೀರಾ ಅಕಾರ್ಡಿಂಗ್ ಟು ಓಮ್ಸ್ ಲಾ. ಅದೇ ಥರ ಪವರ್ ಬಗ್ಗೆ ಕೇಳಿದೆ, P = V × I 1, ಅಥವಾ V²/R 2, ಅಥವಾ I² × R 3. ಈ ಮೂರಲ್ಲಿ ನಮಗೆ ಇವಾಗ ವೋಲ್ಟೇಜ್ ಗೊತ್ತು, ರೆಸಿಸ್ಟೆನ್ಸ್ ಗೊತ್ತಿಲ್ಲ, ಬಟ್ ಪವರ್ ಗೊತ್ತಿದೆ. ಅವ್ರೇನು ಕೇಳಿದಾರೆ ನಮಗೆ, ರೆಸಿಸ್ಟೆನ್ಸ್ ಆಫ್ ದ ಫಿಲಮೆಂಟ್ ಎಷ್ಟು. ಸೊ ರೆಸಿಸ್ಟೆನ್ಸ್ ಈ ಫಾರ್ಮುಲಾ ಯೂಸ್ ಮಾಡಿ ಮಾಡ್ಬೋದು, ಕರೆಕ್ಟಾ. ಈ ಒಂದು ಡಾಟಾ ಏನು ಕೊಟ್ಟಿದ್ದಾರೆ, ಪವರ್ ಬಂದ್ಬಿಟ್ಟು ಎಷ್ಟು 100 ವ್ಯಾಟ್ಸ್, ವೋಲ್ಟೇಜ್ ಬಂದೆಷ್ಟು 220 ವೋಲ್ಟ್ಸ್, ಆರ್ ಬಂದ್ಬಿಟ್ಟು ಕ್ವಶನ್ ಮಾರ್ಕ್. ಸೊ ಈಗ P = V²/R ಅಂತ ಹಾಕಿದ್ರೆ ಎಷ್ಟು ಬರುತ್ತೆ, V² ಬಂದ್ಬಿಟ್ಟು ಎಷ್ಟು 220 × 220 ಡಿವೈಡೆಡ್ ಬೈ 100 ವ್ಯಾಟ್ಸ್. 1010 ಕ್ಯಾನ್ಸಲ್, 100 ಕ್ಯಾನ್ಸಲ್. ಸೊ 2 2 ಎಷ್ಟು 4, 2 2 4, 2 1 2, ಪ್ಲಸ್ 2 2 4, 2 1 2, ಎಷ್ಟಾಯಿತು 4 6 2. ಓಕೆ ಗೈಸ್, ಸೊ ಹೀಗೆ ಒಂದು ನಿಮಿಷ. ನೋಡಿ, ಇದನ್ನ ಮಾಡ್ಕೊಂಡ್ರೆ ನಿಮ್ಗೆ ಏನ್ ಬರುತ್ತೆ, ಕರೆಕ್ಟಾಗಿ ಮಲ್ಟಿಪ್ಲೈ ಮಾಡಿದಾನೆ ನೋಡಿ. ಫಸ್ಟ್ 22 × 22 ಅಂದೆ, 2 2 4, 2 2 4, ಪ್ಲಸ್ 2 2 4, 2 2 4, ಎಷ್ಟು 484 ಅಂತ ಬರಬೇಕು. ದಿಸ್ ಇಸ್ ರಾಂಗ್. ಓಕೆ, ಎಷ್ಟು 484 ಅಂತ ಬರುತ್ತೆ. ಏನಿದು, ರೆಸಿಸ್ಟೆನ್ಸ್ ಇನ್ ಓಮ್ಸ್. ಗೈಸ್ ಇಲ್ಲಿ ನೋಡಿ, ನಾನು ಇದು ಡೈರೆಕ್ಟಾಗಿ ಹಾಕ್ಬಿಟ್ಟಿದ್ದೀನಿ. ಸೊ P = V²/R ಅಂತಂದರೆ ಇಲ್ಲಿ ನಾನು ಬರಿಬೇಕಿರೋ ಫಾರ್ಮುಲಾ R = V²/P. ಓಕೆ, V²/P ನೇ ನಾನು ತೊಗೊಂಡಿದ್ದೀನಿ. V² ಅಂದರೆ 220 × 220 ಡಿವೈಡೆಡ್ ಬೈ 100. ಓಕೆ, P ಬಂದ್ಬಿಟ್ಟು ಎಷ್ಟು 100 ವ್ಯಾಟ್ಸ್. ಅದನ್ನು ತೊಗೊಂಡಿದ್ದಾಗ ನಮಗೆ 484 ಬರುತ್ತೆ. ಸೊ ಯುವರ್ ರೈಟ್ ಆನ್ಸರ್ ಇಸ್ 484 ಓಮ್ಸ್. ಓಕೆ, ದ ರೆಸಿಸ್ಟೆನ್ಸ್ ಆಫ್ ದ ಫಿಲಮೆಂಟ್ ಎಷ್ಟಿರುತ್ತೆ, 484 ಓಮ್ಸ್ ಆಗಿರುತ್ತೆ ಗೆಳೆಯರೆ. ಓಕೆ, ನೆಕ್ಸ್ಟ್ ಕ್ವಶನ್. ಈಗ ನೋಡಿ, ಇದು ತುಂಬಾ ಇಂಟ್ರೆಸ್ಟಿಂಗ್ ಕ್ವಶನ್ ಆಗಿರುತ್ತೆ. ಎ ವೈರ್ ಆಫ್ ರೆಸಿಸ್ಟೆನ್ಸ್ R is drawn through a die ಅಂತ ಕೇಳಿದ್ದಾರೆ. ಸೊ ದಟ್ ಇಟ್ಸ್ ಲೆಂತ್ is increased 3 times. ಫಸ್ಟ್ ನಾರ್ಮಲ್ ಆಗಿ ಒಂದು ರೆಸಿಸ್ಟೆನ್ಸ್ ತಗೊಳ್ರಿ, ρL/A. ಇದು ನಾರ್ಮಲ್ ಆಗಿ ಜನರಲ್ ಆಗಿ ಒಂದು ರೆಸಿಸ್ಟೆನ್ಸ್ ವ್ಯಾಲ್ಯೂ ಇದೆ, ಅಂಡ್ ಏರಿಯಾ ಇದೆ, ಅಂಡ್ ಲೆಂತ್ ಸಹ ಇದೆ. ಓಕೆ, ಈಗ ನ್ಯೂ ರೆಸಿಸ್ಟೆನ್ಸ್ ವ್ಯಾಲ್ಯೂ ಯಾವ್ದು ಗೊತ್ತಿಲ್ಲ, ನಾವು ಅದು ಫೈಂಡ್ ಔಟ್ ಮಾಡಬೇಕು. ρL'/A'. ಓಕೆ, ಅವನೇನು ಹೇಳ್ತಿದ್ದಾನೆ, ಎಲ್ ಬಂದ್ಬಿಟ್ಟು L' ಬಂದು ನಿಮಗೆ 3 times ಇನ್ಕ್ರೀಸ್ ಆಗಿದೆ ಅಂತ ಹೇಳ್ತಿದ್ದಾನೆ. ಓಕೆ, ಇಟ್ಸ್ ಲೆಂತ್ ಈಸ್ ಇನ್ಕ್ರೀಸ್ಡ್ 3 times ಅಂದಾಗ ನಿಮಗೆ ಏರಿಯಾಸ್ನು ಸಹ ಎಷ್ಟು ಇನ್ಕ್ರೀಸ್ ಆಗುತ್ತೆ.
ನೀವು ಏರಿಯಾ ಅಂತ ತೊಗೊಂಡ್ರೆ ನ್ಯೂ ಏರಿಯಾ ಬಂದು ನಿಮಗೆ ಈ ಪರ್ಟಿಕ್ಯುಲರ್ ರೆಸಿಸ್ಟೆನ್ಸು ಆ್ಯಂಡ್ ನ್ಯೂ ಏರಿಯಾ ಏನಾಗಿರುತ್ತೆ, ನಿಮ್ಗೆ ಏರಿಯಾನು ಚೇಂಜ್ ಆಗಿರುತ್ತಾ? ಸೊ ಆ ಏರಿಯಾ ಚೇಂಜ್ ಎಷ್ಟಿರುತ್ತೆ? ಎ ಡ್ಯಾಶ್ ಬಂದು ಎಷ್ಟಿರುತ್ತೆ? ನೋಡಿ, ನೀವು ಎ ಡ್ಯಾಶ್ ಬೈ ಎ ಇದನ್ನ ರೆಸಿಪ್ರೋಕಲ್ ಆಗಿ ತೊಗೊಂಡ್ರೆ ಎಷ್ಟು ಬರುತ್ತೆ ನೋಡಿ. ಈ ಏರಿಯಾಗೆ ರಿಲೇಷನ್ ತೊಗೊಂಡ್ರೆ ಏರಿಯಾ ಈಸ್ಕೊಲ್ಸ್ ಟು ಎ ಡ್ಯಾಶ್ ಬೈ ಎ ಡ್ಯಾಶ್ ಈಸ್ಕೊಲ್ಸ್ ಟು ಎ ಡ್ಯಾಶ್ ಅಂದ್ರೆ ಎಷ್ಟು? ಎಲ್ ಡ್ಯಾಶ್ ಬೈ ಆರ್ ಡ್ಯಾಶ್, ಎಲ್ ಡ್ಯಾಶ್ ಬೈ ಆರ್ ಡ್ಯಾಶ್, ಎಲ್ ಡ್ಯಾಶ್ ಬೈ ಆರ್ ಡ್ಯಾಶ್ ಡಿವೈಡೆಡ್ ಬೈ ಎಲ್ ಬೈ ಆರ್. ಓಕೆ, ಈ ಕೇಸಲ್ಲಿ ನಾವು ಆರ್ನ ನಮ್ಗೆ ಗೊತ್ತಿಲ್ಲ, ಬಿಟ್ಟಾಕಿ. ಸೊ ಎ ಡ್ಯಾಶ್ ಬೈ ಎ ಈಸ್ಕೊಲ್ಸ್ ಟು ಎಲ್ ಡ್ಯಾಶ್ ಬೈ ಎಲ್ ಅಂತ ಬಂತು. ಓಕೆ, ಈಗ ನೀವು ಬರೀ ಎ ಡ್ಯಾಶ್ ಅಂತ ತಗೊಂಡ್ರೆ ನಮ್ಗೆ ಎಲ್ ಎಷ್ಟು ಇನ್ಕ್ರೀಸ್ ಆಗಿದೆ? 3 ಟೈಮ್ಸ್. ಕರೆಕ್ಟಾ? ನ್ಯೂ ಎಲ್ ಈಸ್ ಇನ್ಕ್ರೀಸ್ಡ್ ಬೈ 3 ಟೈಮ್ಸ್. ಸೊ 3 ಟೈಮ್ಸ್ ಆಫ್ ಎಲ್ ಡಿವೈಡೆಡ್ ಬೈ ಎಲ್. ಎಲ್ ಅಂಡ್ ಎಲ್ ಗೆಟ್ ಕ್ಯಾನ್ಸಲ್. ಎ ಡ್ಯಾಶ್ ಎಷ್ಟು ಬರುತ್ತೆ? 3 ಅಂತ ಬರುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಈಗ ನೀವು ಏನು ಮಾಡಿ ಅಂತಂದರೆ, ಅಲ್ಲ ಸಾರಿ, ಶಟ್, 1 minute ಗೈಸ್. ಆ್ಯಕ್ಚುಲಿ ಸಮ್ ಸ್ಮಾಲ್ ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಆಯಿತು. ಸೊ ಹೊಸದಾಗಿ ನಾವು ಬರ್ತಿರೋ ಅಂತಹ ಆರ್ ಡ್ಯಾಶ್ ಬಂದ್ಬಿಟ್ಟು ರೋ ಇಂಟು ಎಲ್ ಡ್ಯಾಶ್ ಬೈ ಎ ಡ್ಯಾಶ್. ಓಕೆ, ಇದನ್ನೆಲ್ಲ ಕ್ಯಾಪಿಟಲ್ ಎ ಅಂತ ತಗೊಳ್ಳಿ, ಸ್ಮಾಲ್ ಎ ಅಂತ ತಗೊಳ್ಳಿ. ಓಕೆ, ಈಗ ನೀವು ಒಂದು ವಾಲ್ಯೂಮ್ ಅಂತ ತಗೊಂಡ್ರೆ ಏನು, ಒಂದು ವಾಲ್ಯೂಮ್ ಆಫ್ ವೈರ್ ಅಂತ ತಗೊಂಡ್ರೆ, ವಾಲ್ಯೂಮ್ ಆಫ್ ವೈರ್ ಬಿಫೋರ್ ಸ್ಟ್ರೆಚಿಂಗ್ ಏನು ವಾಲ್ಯೂಮ್ ಅಂತಂದ್ರೆ ಏನು? ಏರಿಯಾ ಇಂಟು ಲೆಂತ್. ಬಿಫೋರ್ ಸ್ಟ್ರೆಚಿಂಗ್. ವಾಲ್ಯೂಮ್ ಆಫ್ ವೈರ್ ಆಫ್ಟರ್ ಸ್ಟ್ರೆಚಿಂಗ್ ಎ ಡ್ಯಾಶ್ ಇಂಟು ಎಲ್ ಡ್ಯಾಶ್. ಇವೆರಡನ್ನ ರೆಸಿಪ್ರೋಕಲ್ ಮಾಡ್ಕೊಳ್ಳಿ. ಎ ಡ್ಯಾಶ್ ಬೈ ಎ ಈಸ್ಕೊಲ್ಸ್ ಟು ಏನು ಬರುತ್ತೆ? ಎ ಡ್ಯಾಶ್ ಬೈ ಎ ಈಸ್ಕೊಲ್ಸ್ ಟು ಎಲ್ ಬೈ ಎಲ್ ಡ್ಯಾಶ್. ಕರೆಕ್ಟಾ? ಈಗ ನೀವು ಏನು ಮಾಡಬೇಕು, ಈ ಪರ್ಟಿಕ್ಯುಲರ್ ರಿಲೇಷನ್ ತಗೊಂಡು ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ನಿಮ್ಗೆ ಹೊಸ ಎಲ್ ಏನು ಅಷ್ಟೇ ಇದೆ, ಸೇಮ್ ಎಲ್. ನ್ಯೂ ಎಲ್ ಬಂದ್ಬಿಟ್ಟೇನು 3 ಟೈಮ್ಸ್ ಇನ್ಕ್ರೀಸ್ ಆಗಿದೆ. 3 ಅಂತ ಹಾಕಿ, 3 ಟೈಮ್ಸ್ ಆಫ್ ಎಲ್. ಎಲ್ ಕ್ಯಾನ್ಸಲ್ ಆದ ಎಷ್ಟು? 1/3. ಅಂದ್ರೆ ಏನು? ನ್ಯೂ ಏರಿಯಾ ಈಸ್ 1/3 ಆಫ್ ಓಲ್ಡ್ ಏರಿಯಾ. ಓಕೆ, ಈ ರಿಲೇಷನ್ ನೆನ್ಪಿಟ್ಕೊಳ್ಳಿ, ಇದು ವೆರಿ ಇಂಪಾರ್ಟೆಂಟ್. ಸೊ ನೀವು ಯಾವಾಗಲೂ ಈ ಥರ ಅವ್ರು ಏನೇ ಆಗಲಿ ಒಂದು ಇನ್ಕ್ರೀಸ್ ಕೊಟ್ಟಿದ್ದಾರೆ ಅಂತಂದ್ರೆ ಡೈರೆಕ್ಟಾಗಿ ಆರ್ ಇಸ್ಕೋಸ್ ರೋ ಎಲ್ ಬೈ ಅಂತ ತೊಗೊಂಡು ಓಕೆ 3 ಟೈಮ್ಸ್ ಎಲ್ ಇನ್ಕ್ರೀಸ್ ಆಗಿದೆ, ಇದನ್ನು 3 ಟೈಮ್ಸ್ ಹಾಕಿದ್ರೆ ಅದನ್ನು ಆನ್ಸರ್ ಇರುತ್ತೆ. ಸೊ ಇದು ರಾಂಗ್ ಆಗೋಗುತ್ತೆ. ಆ ಥರ ಮಾಡ್ಕೊಬೇಡಿ. ಅವ್ರೇನೆಂದರೆ ಒಂದು ಲೆಂತ್ನೇ 3 ಸಲ ಇನ್ಕ್ರೀಸ್ ಮಾಡಿದ್ದೀನಿ, ಇದು ಒಂದು ಒರಿಜಿನಲ್ ಲೆಂತ್, ಈ ಲೆಂತ್ನ ನಾನು 1 ಸಲ 2 ಸಲ 3 ಸಲ ಹಿಂಗೆ ಇನ್ಕ್ರೀಸ್ ಮಾಡ್ಕೊತ ಹೋಗಿದ್ದೀನಿ. ಆಗ ನಮಗೆ ಟೋಟಲ್ ಆಗಿ ಬರುವಂತಹ ರೆಸಿಸ್ಟೆನ್ಸ್ ಎಷ್ಟು? ಏರಿಯಾನು ಸಹ ಚೇಂಜ್ ಆಗಿರುತ್ತೆ, ಎ ಡ್ಯಾಶ್ ಅಂಡ್ ಎಲ್ಲೂ ಸಹ ನಮಗೆ 3 ಟೈಮ್ಸ್ ಆಫ್ ಓಲ್ಡ್ ಎಲ್ ಇದೆ ಅಂತ ಗೊತ್ತು. ಅಷ್ಟೇ, ಅದಷ್ಟೇ ಇನ್ಫಾರ್ಮೇಶನ್ ಗೊತ್ತು. ಏರಿಯಾನು ಗೊತ್ತಿಲ್ಲ, ಆರ್ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಏರಿಯಾನ ಫೈಂಡ್ ಔಟ್ ಮಾಡಿದ್ವಿ ಬೈ ಯೂಸಿಂಗ್ ವಾಲ್ಯೂಮ್ ಆಫ್ ವೈರ್. ವಾಲ್ಯೂಮ್ ಆಫ್ ವೈರ್ ಅಂದೇನು? ಲೆಂತ್ ಇಂಟು ಏರಿಯಾ. ವಾಲ್ಯೂಮ್ ಆಫ್ ವೈರ್ ಆಫ್ಟರ್ ಸ್ಟ್ರೆಚಿಂಗ್ ಎ ಡ್ಯಾಶ್ ಇಂಟು ಎಲ್ ಡ್ಯಾಶ್. ಸೊ ಅದೇ ಥರ ಎ ಡ್ಯಾಶ್ ಬೈ ಎ ಅಂತ ತೊಗೊಂಡ್ರೆ ಈ ಎರಡನ್ನು ಈಕ್ವೇಟ್ ಮಾಡ್ಕೊಂಡ್ರೆ ಈಸ್ ಈಕ್ವಲ್ಸ್ ಟು ಎಲ್ ಬೈ ಎಲ್ ಡ್ಯಾಶ್ ಅಂತ ಬರುತ್ತೆ. ಸೊ ಇವಾಗ ನ್ಯೂ ಎಲ್ ಡ್ಯಾಶ್ ಏನು? 3 ಟೈಮ್ಸ್ ಆಫ್ ಓಲ್ಡ್ ಎಲ್, ಸೊ 1/3 ಅಂತ ಬಂತು. ಸೊ ಈಗ ನಿಮಗೆ ಏನು ಬಂದಿರೋದು? ಎ ಡ್ಯಾಶ್ ಬಂದು ಸೊ ಎ ಡ್ಯಾಶ್ ಬಂದು 1/3 ಆಫ್ ಎ ಅಂತ ಬಂದಿದೆ. ಸೊ 1/3 ಆಫ್ ಎ ಅಂತ ಬಂದಿದೆ. ಈಗ ಈ ಎ ನ ತಗೊಂಡು ನೀವು ನ್ಯೂ ರೆಸಿಸ್ಟೆನ್ಸ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಆರ್ ಡ್ಯಾಶ್ ನ್ಯೂ ಆರ್ ಡ್ಯಾಶ್ ಇಸ್ಕ್ವಲ್ಸ್ ಟು ರೋ ಟೈಮ್ಸ್ ಆಫ್ ಎಲ್ ಡ್ಯಾಶ್ ಬೈ ಎ ಡ್ಯಾಶ್.
ಎಲ್ ಡ್ಯಾಶ್ ಎಷ್ಟು ರಾಗ್ ಇಟ್ಕೊಳ್ಳಿ. ಎಲ್ ಡ್ಯಾಶ್ ಇಸ್ 3 ಟೈಮ್ಸ್ ಆಫ್ ಎಲ್ ಹೋಲ್ ಡಿವೈಡೆಡ್ ಬೈ ಎ ಡ್ಯಾಶ್ ಬಂದ್ಬಿಟ್ಟು ಏನು 1/3 ಟೈಮ್ಸ್ ಆಫ್ ಡಿನಾಮಿನೇಟರ್ ಏನಾಗುತ್ತೆ, ಇಟ್ ಗೋಸ್ ಟು ದ ನ್ಯೂಮರೇಟರ್. ಸೊ 3 3 ಜ 3 into 3 ಇಟ್ ಬಿಕಮ್ಸ್ 9 ಟೈಮ್ಸ್ ಆಫ್ ಎಲ್ ಬೈ ಎ. ಅಂದ್ರೆ ಏನ್ ಮೀನಿಂಗು ನೋಡಿ, 9 ಟೈಮ್ಸ್ ಆಫ್ ರೋ ಎಲ್ ಬೈ ಎ. ಅಂದ್ರೆ ಒರಿಜಿನಲ್ ರೋ ಎಲ್ ಬೈ ಎ ಅಂದೇನು ರೆಸಿಸ್ಟೆನ್ಸ್. ಅಂದ್ರೆ ನ್ಯೂ ರೆಸಿಸ್ಟೆನ್ಸ್ ಏನ್ ಬಂದಿದೆ ಅಲ್ವಾ, ನ್ಯೂ ರೆಸಿಸ್ಟೆನ್ಸ್ ಈಸ್ 9 ಟೈಮ್ಸ್ ಆಫ್ ದಿ ಓಲ್ಡ್ ರೆಸಿಸ್ಟೆನ್ಸ್. So your right answer is the new resistance of the extended or strengthened length of the wire is almost 3 times ಅಂದ್ರೆ 9 times of the original resistance ಅಂತ ಅರ್ಥ. ಓಕೆ, ಇದನ್ನೇ ನಿಮಗೆ ಲೆಂತ್ ಕೇಳಿದ್ರು ಸಹ ನೀವು ಮಾಡಬೇಕು, ರೆಸಿಸ್ಟೆನ್ಸ್ ಕೇಳಿದ್ರು ಸಹ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಸೊ ಇದೇ ಪ್ಯಾಟರ್ನೇ ಫಾಲೋ ಮಾಡಿ, ಬೇರೆ ಪ್ಯಾಟರ್ನ್ ಯಾವ್ದು ಫಾಲೋ ಮಾಡಬೇಡಿ ಗೈಸ್. ಬೇರೆ ಪ್ಯಾಟರ್ನ್ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಓಕೆ ಲೆಂತ್ 3 ಟೈಮ್ಸ್ ಇಲ್ಲೇ 3 ಅಂತ ಹಾಕೊಂಡ್ಬಿಟ್ಟು ಓಕೆ 3 into r ಅಂತ ಹಂಗ ಹಾಕಕ್ ಹೋಗಿದ್ರಿ, ದಟ್ ಈಸ್ ಟೋಟಲಿ ರಾಂಗ್. ಬಟ್ ಓಲ್ಡ್ ಅಂಡ್ ನ್ಯೂ, ಓಕೆ ನ್ಯೂ ಅಂತ ತಗೊಳ್ಳಿ, ಓಲ್ಡ್ ಅಂತ ತಗೊಳ್ಳಿ, ಆಗ ನಿಮಗೆ ಕರೆಕ್ಟ್ ಸೊಲ್ಯೂಷನ್ ಬರುತ್ತೆ. ಓಕೆ, ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಯಾರ್ಯಾರಿಗೆ ಇನ್ನೂ ಜಾಸ್ತಿ ಕಲಿಬೇಕಂತಿದ್ದೀರಾ, ಎಕ್ಸಾಮ್ನ ನಾನು ಇನ್ನೂ ಚೆನ್ನಾಗಿ ಪ್ರಿಪೇರ್ ಮಾಡ್ಬೇಕಂತಿದ್ದೀರಾ, ಆಸ್ ಪರ್ ಸಿಲೆಬಸ್ ಕೋರ್ಸ್ ಅವೈಲೇಬಲ್ ಇರುತ್ತೆ. ಓಕೆ, ಕೋರ್ಸ್ ಅವೈಲೇಬಲ್ ಇದೆ ಫಾರ್ ಮೆಕಾಟ್ರಾನಿಕ್ಸ್, ಇಸಿಇ ಅಂಡ್ ಟ್ರಿಪಲ್ ಇ ಸ್ಟೂಡೆಂಟ್ಸ್. ಸೊ ನಿಮ್ಮ ಮೂವರೆಗೂ ಕೋರ್ಸ್ ಅವೈಲೇಬಲ್ ಇರುತ್ತೆ ಫಾರ್ ಮಾಸ್ಟರ್ಸ್ ಆ್ಯಂಡ್ ಡಿಪ್ಲೊಮಾ ಅಂಡ್ ಐ ಟಿ ಐ ಹೋಲ್ಡರ್ಸ್ಗೂ ಸಹ ಇರುತ್ತೆ, ಓನ್ಲಿ ಫಾರ್ ಎಲೆಕ್ಟ್ರಿಷಿಯನ್. ಓಕೆ, ನೆನ್ಪಿಟ್ಕೊಳ್ಳಿ ಆಸ್ ಪರ್ ಸಿಲೆಬಸ್. ಸೊ ಇದ್ರ ಬಗ್ಗೆ ಮಾಹಿತಿ ಬೇಕಂದ್ರೆ ನೀವು ಈ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು. ಸೊ ಇಷ್ಟು ಹೇಳ್ತಾ ನಾನು ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ಗೈಸ್. ಐ ವಿಶ್ ಯು ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್.